ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರು ಲಾಗ್ಸ್. ಇವತ್ತು ತುಂಬ ದಿನದಿಂದ ಎಡಿಟ್ ಮಾಡದೆ ಉಳಿದಿರೋ ಅಂಥ ಲಾಗ್ ಬರ್ತಾ ಇದೆ ನಿಮ್ಮ ಮುಂದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರು ಲಾಗ್ಸ್. ಬನ್ನಿ ಊಟ ಮಾಡೋಣ. ಊಟ ಮಾಡುವಾಗ ಲಾಗ್ ಶುರು ಮಾಡಿದ್ದೀವಿ. ಆ್ಯಕ್ಚುಲಿ ಇವತ್ತು ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್. ಫಸ್ಟು ಅದಾಗಿದ್ದ ನಂತರ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಬಂದುಬಿಟ್ಟು ಏನು ಊಟ ನಮ್ಮ ಮನೆಯಲ್ಲಿ ಬೆಳಗ್ಗೆ ಇವ್ರ ಫೇವ್ರೇಟು ಮಂಡಾಳ ಒಗ್ಗರಣೆ. ಬೆಳಗ್ಗೆ ಒಗ್ಗರಣೆ, ಇವ್ರ ಫೇವ್ರೇಟ್ ಒಗ್ಗರಣೆಯಲ್ಲಿ ಉಳಿದಿರ್ತಕ್ಕಂಥದ್ದು ಚಟ್ನಿ ಗೊತ್ತಾ. ಇವತ್ತು ಬೆಳಗ್ಗೆ ಒಗ್ಗರಣೆ ನಾನು ಮಾಡುವಾಗ ಎಷ್ಟೊತ್ತು ನಾನಾದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ, 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಪಲಾವನ್ನ ಮಾಡ್ತಿದ್ದೆ. ನಾನು ಚಿತ್ರಾನ್ನ ಮಾಡೀನಿ, ನಾನು ಎಲ್ಲ ಮಾಡೀನಿ ಅಂದರು. ಅದಕ್ಕೆ ಇವತ್ತು ನಾನು ಅಡುಗೆ ಮನೆಗೆ ರಜೆ ಕೊಟ್ಟಿದ್ದೆ, ಆದರೂ ಕೂಡ ಏನೂ ಮಾಡಿಲ್ಲ. ಮತ್ತು ಮಾತ್ರ ಈಸಿಯಾಗಿ ಮಾತಾಡ್ತಾರೆ. ಬೆಳಿಗ್ಗೆ ಅಷ್ಟು ಒಗ್ಗರಣೆ ಮಾಡುವಾಗ ಆದರೂ ಕೂಡ ಎಲ್ಲ ಸ್ಟೆಪ್ಸು ಕರೆಕ್ಟಾಗಿ ಫಾಲೋ ಮಾಡಿದರೆ ಚೆನ್ನಾಗಿ ಬರುತ್ತೆ ತಾನೆ, ಇಷ್ಟಪಟ್ಕೊಂಡು ತಿಂತಾರೆ ತಾನೆ. ಹಂಗೆ ಮತ್ತೆ ನೀನು ಮಾಡ್ದಂಗೆ ಯಾರೂ ಮಾಡಲ್ಲ ಮಂಡಾಳ ಒಗ್ಗರಣೆ, ನಮ್ಮ ಮನೇಲಿರೋ ಟೇಸ್ಟ್ ಎಲ್ಲೂ ಬರಲ್ಲ ಅಂತ ದೊಡ್ಡದಾಗಿ ಹೇಳ್ತಾರೆ. ಮತ್ತು ತಿನ್ನೋದಕ್ಕೆ ಮಾತ್ರ ಮಜಾ ಮಾಡ್ಕೊಂಡು ತಿಂತಾರೆ. ಆದರೆ ಅನ್ನೋದು ಮಾತ್ರ ನೀನೇನು 5 ನಿಮಿಷದಲ್ಲಿ ಏನು ಮಾಡ್ದು, 10 ನಿಮಿಷಕ್ಕೆ ಏನು ಮಾಡ್ದು, ನಾನಾದರೆ ಮಾಡಿಬಿಡ್ತಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಸಿಟ್ಟು ಬಂದು ಇವತ್ತು ನಾನೇನು ಅಡುಗೆ ಮಾಡಿಲ್ಲ. ಇವಾಗ ಇರಲಿ ಪಾಪ ಅಂತ ಹೇಳಿಬಿಟ್ಟು ಸ್ವಲ್ಪ ಅನ್ನ ಚಿತ್ರಾನ್ನ ಮಾಡಿಕೊಟ್ಟಿದ್ದೀನಿ, ಅದನ್ನೇ ತಿನ್ನೋಣ ಇವತ್ತು ಅಂತ. ಮಕ್ಕಳು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದಾರೆ, ಅಲ್ಲೇ ಅವರ ಊಟ. ಅವರು ವೆರೈಟಿ ಕೇಳ್ತಾರಂತೆ ನಮ್ಮ ಮಮ್ಮಿಗೆ ಹೋಗಿ. ಹೆಸರುಬೇಳೆ ಪಾಯಸ ಮಾಡಿಕೊಡಜ್ಜಿ, ಉಪ್ಪಿಟ್ಟು ಮಾಡಿಕೊಡಜ್ಜಿ ಅಂತ ಕೇಳಿ ಮಾಡಿಸ್ಕೊಂಡು ತಿನ್ನಲಾರ್ದೇ ಮಲಗಿದಾರಂತ ಇವಾಗ. ಮಾಡಿಟ್ಟು ನಮ್ಮ ಮಮ್ಮಿ ಮತ್ತೆ ಅದನ್ನು ಬುತ್ತಿ ಕೊಟ್ಟು ನಿನಗೆ ಕಳಿಸ್ತೀನಿ ಅಂತ ನಮ್ಮ ಮಮ್ಮಿ. ಮತ್ತೆ ನಿನ್ನ ಮಕ್ಕಳು ತಿಂದಿಲ್ಲ, ನಿನಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಇವತ್ತು ಫ್ರೆಂಡ್ಶಿಪ್ ಡೇ ದಿನ ಇವರು ಫ್ರೆಂಡ್ಶಿಪ್ ಬೆಲ್ಟ್ ತಂದಿದ್ದಾರೆ ನನಗೆ, ಫ್ರೆಂಡ್ಶಿಪ್ ಬೆಲ್ಟ್ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು. ಆಗ್ಲಿಂದ ಫ್ರೆಂಡ್ಶಿಪ್ ಬೆಲ್ಟ್ ನಿನಗೋಸ್ಕರ ತಂದಿದ್ದೀನಿ, ಬಾ ಕಟ್ಟಬೇಕು ಬಾ ಅಂತ ಜೇಬಲ್ಲಿ ಇಟ್ಕೊಂಡು ಅಡ್ಡಾಡಿದ್ದಾರೆ. ಫುಲ್ಲು ತೊಗೊಂಡು ಬಂದಿದ್ದಾರೆ, ನೆನಪೇ ಇಲ್ಲ ಅಂತೆ. ನೆನಪೇ ಇಲ್ಲದ ಊರೆಲ್ಲ ಸುತ್ತಾಡಿ ಬಂದಾರೆ ಈಗ. ಈ ಸೈಜ್ ನನಗೆ ಆಗುತ್ತಾ ಗೈಸ್? ನೋಡಿ ನಮ್ಮ ಸಾತು ಸಮ್ಮನವ್ರ ಸೈಜ್ ಇದೆಲ್ಲ. ಇದನ್ನು ಹೋಗಿ ಅವ್ರಿಗೂ ಕೊಡಿಸಿದ್ದಾರೆ. ಅವರೆಲ್ಲ ಫ್ರೆಂಡ್ಸ್ಗೆಲ್ಲ ಬೆಳಗ್ಗೆ ಕ್ಲಾಸಲ್ಲಿ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಬೆಲ್ಟ್ ಇದನ್ನು ಮಾಡಿಕೊಂಡು ಹಾಕ್ಕೊಂಡಿದ್ದಾರೆ. ಇದನ್ನು ನನಗೆ ತಂದಿದ್ದಾರೆ ಇವರು. ರೀ ನನ್ನ ಜಡೆಗೆ ಹಾಕ್ಕೊಂಡ್ಬಿಡ್ತೀನಿ ರೀ ನಾನು, ಟೈಟ್ ಆಗ್ತಿರ್ತಿಲ್ಲ ಅದ್ರ. ನಮ್ಮ ಲೈಫ್ ಟೈಮ್ ಫ್ರೆಂಡ್. ನಾವು ಫ್ರೆಂಡು, ಗುದ್ದಾಡ್ತೀವಿ, ಜಗಳಾಡ್ತೀವಿ, ಮತ್ತು ಅಷ್ಟೇ ಕೇರಿಂಗು ಲವ್ವಿಂಗು ಎಲ್ಲ ಇದೆ. ಸೊ ಇವತ್ತು ಏನಿದೆ ಪ್ಲ್ಯಾನಿಂಗ್ಸು, ಅದೇ ಆ್ಯಸ್ ಯೂಶ್ವಲ್ ವೀಕೆಂಡ್ ಬಂತು ಅಂತಂದರೆ ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನಿಂಗು. ಅಲ್ಲಿ ಒಂದು ಹೊಸದಾಗಿ ಏನಿಲ್ಲ, ತುಂಬ ಹಳೆಯದಾಗಿಯೇ ಪಾರ್ಕ್ ಇದೆ. ನಾವು ಹೋಗಿರಲಿಲ್ಲ, ಮತ್ತು ಮಕ್ಕಳಿಗೆ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಹೋಗೋದು. ಎಂಜಾಯ್ ಮಾಡ್ತಿದ್ದಾರೆ. ಕ್ಲೈಮೇಟ್ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ತುಂಬ ಬೇಸಿಗೆ ಟೈಮಲ್ಲಿ ಅಂದರೆ ಚೆನ್ನಾಗಿರಲ್ಲ, ಅದಕ್ಕೆ ಈ ಟೈಮಲ್ಲಿ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗ್ತೀವಿ. ಹೋಗೋಣ ರೀ. ಮತ್ತೆ ಊಟ ಮಾಡಿರಿ. ಅದಾಗಿದ್ದ ನಂತರ ನಮ್ಮ ಸೀರೆ ಬಿಸ್ನೆಸ್ಗೆ ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಒಳ್ಳೆ ಕಲೆಕ್ಷನ್ಸ್ನ ಹಾಕ್ಸಿದ್ದೀನಿ. ಸೊ ಇಲ್ಲಿ ಆಫ್ಲೈನಲ್ಲಿ ಕಸ್ಟಮರ್ ಬಂದೇ ಬರ್ತಾರೆ, ಅವ್ರಿಗೆ ಗೊತ್ತೇ ಇದೆ. ಅವರು ಟಚ್ ಆ್ಯಂಡ್ ಫೀಲ್ ಮಾಡಿನೇ ನನಗೆ ಬಟ್ಟೆ ಬೇಕು ಅಂತ ಕೇಳಿ ತೊಗೊಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ. ಬಟ್ ಆನ್ಲೈನಲ್ಲಿ ಇನ್ನು ಯಾರೂ ಕೂಡ ಬುಕ್ ಮಾಡ್ಕೊಂಡಿಲ್ಲ. ಇವತ್ತು ನಾಳೆ ಒಂದಾದರೂ ಆರ್ಡರ್ ಬರುತ್ತೆ ಅಂತ ದೇವ್ರ ಹೆಸರಲ್ಲಿ ಕಾಯ್ತಾ ಇದ್ದೀನಿ. ಯಾವಾಗ ಬರುತ್ತೆ ನೋಡೋಣ. ಯಾರಿಗೆಲ್ಲ ಹಬ್ಬಕ್ಕೆ ನೋಡ್ತಾ ಇದ್ದೀರಿ ದಯವಿಟ್ಟು ಖರೀದಿ ಮಾಡಿ, ನಮಗೂ ಕೂಡ ಒಂದು ನಮ್ಮ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿ ಆದಷ್ಟು ಅಂತ ಕೇಳ್ಕೊಳ್ತೀನಿ. ಫಸ್ಟು ನಿಮಗೆ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸು ನಿಮ್ಮ ಮುಂದೆ ಹಾಕಿದ್ದೀನಿ, ತೋರಿಸಿದ್ದೀನಿ ಕೂಡ. ಮತ್ತು ನೆಕ್ಸ್ಟು ಹೊಸ ಕಲೆಕ್ಷನ್ಸ್ ಬರ್ತಾ ಇದೆ, ಅದನ್ನು ಕೂಡ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಇವಾಗ ಫಸ್ಟು ಊಟ ಮಾಡ್ಕೊಳ್ಳೋಣ. ಊಟ ಮಾಡ್ಕೊಂಡು ನೆಕ್ಸ್ಟ್ ಹೋಗೋಣ. ಅದಕ್ಕೂ ಇಲ್ಲೇನು ಮಾಡ್ತಿದ್ದಾರೆ ನಮ್ಮ ಮನೆಯವರು, ಲಾಗರ್ ಅವ್ರು ನೋಡಿ. ಒಂದು ಮನೆಯಲ್ಲಿ ಏನಿದೆ ಅದನ್ನು ಆ್ಯಸ್ ಯೂಶುವಲ್ ಹಾಗೇ ಶೇರ್ ಮಾಡ್ತಾನೇ ಇರ್ತಾರೆ. ಒಂಥರ ಚಂದ ನೋಡಲಿಕ್ಕೆ. ನಾವಂತೂ ತುಂಬ ಎಂಜಾಯ್ ಮಾಡ್ತೀವಿ ನಿಜ. ಬಟ್ ನಾವು ಈ ಥರ ಯಾವಾಗಲೂ ಮಾಡ್ತಿರ್ಬೇಕು ಅಂತ ಅಂದ್ಕೊಂಡ್ರೆ ನಮಗೆ
ಟೈಮೇ ಸಿಗಲ್ಲ ಫ್ಯಾಮಿಲಿ ಟೈಮ್ ಜೊತೆಗೆ. ನಮ್ಮ ಮನೆಯಲ್ಲೂ ಆ್ಯಸ್ ಯೂಶ್ವಲ್ ಅವ್ರ ಥರನೇ ನಡೀತಾ ಇರುತ್ತೆ, ಬಟ್ ನಾವು ಶೇರ್ ಮಾಡ್ಕೊಳ್ಳಲ್ಲ ಅಷ್ಟೇ. ಅವ್ರು ಶೇರ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಲ್ಲ. ನ್ಯಾಚುರಲ್ ಆಗಿ ಮೂಡಿ ಬಂದಿರುತ್ತಲ್ಲ. ಜೊತೆಗೆ ಅಲ್ಲಿ ಫ್ಯಾಮಿಲಿ ಬಾಂಡಿಂಗ್ ಅಂತ ತೋರಿಸುತ್ತೆ. ನೋಡ್ತಕ್ಕಂಥ ಲಾಗ್ಸ್ ಅವ್ರದ್ದು. ಅವ್ರದ್ದು ಏನು ಇಷ್ಟ ಆಗಲ್ಲ, ಬರೀ ಚಿಕನ್ನು ಮಟನ್ನು ಬರೀ ಅದನ್ನೇ ಮಾಡ್ತಾರಪ್ಪ. ಅದಂತೆ ನಾವು ವೆಜಿಟೇರಿಯನ್ ಆಗಿ ನಾನ್ ವೆಜಿಟೇರಿಯನ್ ಅಂತ ಅವ್ರ ಲಾಗ್ಸ್ ನೋಡುವಾಗ ಅದೊಂದು ಸ್ವಲ್ಪ ಇನ್ನೂ ಚಾಲೆಂಜ್ ಎಲ್ಲ ಮಾಡ್ತಾರೆ ಅವರೆಲ್ಲ. ಚಿಕನ್ನು ಮಟನ್ ಮಾಡೋದು ಬೇಸರ ಕೊಟ್ಬಿಡುತ್ತೆ. ನನ್ನ ಮಕ್ಕಳಂತರೂ ಹೇಳಿದ್ದ ಅಪ್ಪ ಅವ್ರು ಬರೀ ಅದನ್ನೇ ಮಾಡ್ತಾರಲ್ಲಪ್ಪ ಅಂತ ಹೇಳ್ಬಿಟ್ಟು. ಸೊ ಅವ್ರು ಜಾಸ್ತಿ ಅವರು ಪ್ರತಿ ಲಾಗಲ್ಲೂ ಒಂದ್ಸಲ ನಾನು ಅವ್ರು ತೋರಿಸಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಉಳಿದಿರೋ ಪಾರ್ಟ್ ಎಲ್ಲ ತುಂಬ ಇಷ್ಟಪಟ್ಕೊಂಡು ನೋಡ್ತೀವಿ ನಾವು. ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಹೋದ್ರು ಅದೇ ಕೆಲಸ, ಬೇರೆ ಏನಿರಲ್ಲ. ವೆರೈಟಿ ಏನಿರಲ್ಲ. ಹೊರ್ಗಡೆ ಹೋದ್ರೆ ಸಾಕು. ಅವರು ಐತಲ್ಲ ಅದು ನಮ್ದು ಯಾವ್ದು ನೋಡ್ತೀವಲ್ಲ ಕನ್ನಡ ಕಿಲಾಡಿ ಕುಕ್ಕಿಂಗ್ ಮಾಡ್ತಾರೆ ನೋಡು. ಅವರು ಮಾಡ್ತಾರೆ ನಾನ್ ವೆಜ್ಜು. ಬಟ್ ಏನು ಅಂದರೆ ವೆಜ್ ಕೂಡ ಹಾಕಿರ್ತಾರಲ್ವ, ನಮಗೆ ಇಷ್ಟ ಆಗುತ್ತೆ. ಬಟ್ ಇವರು ಯಾವುದೇ ಲಾಗಲ್ಲಾದರೂ ಕೂಡ ಚಿಕನ್ ರೆಸಿಪಿ ಅದು ಇದು ಅಂತ ಬರೀ ಅದರಲ್ಲೇ ಇರ್ತಾರಲ್ವ. ಹೊರ್ಗಡೆ ಹೋದರೆ ಎಲ್ಲೋದ್ರೂ ಕೂಡ ಅದನ್ನೇ ತಿಂದಿದ್ದು ಅಥವಾ ಮಾಡಿದ್ದು. ಓಕೆ, ನಿಮಗೆ ಏನು ಇಷ್ಟ ಆಗುತ್ತೆ ನಮ್ಮ ಲಾಗಲ್ಲಿ ಅಂತ ಹೇಳ್ಬಿಟ್ಟು ನಮಗೂ ಕಮೆಂಟ್ ಮಾಡಿ ನೋಡೋಣ ಏನು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ ನಾವು ಕೂಡ ನ್ಯಾಚುರಲ್ ಆಗಿ ನಮ್ಮ ಲಾಗ್ಸ್ನ ತರ್ಸೋಣ. ಮಧುಗೌಡ ನಿಖಿಲ್ ಅವರ ಅಜ್ಜಿ, ನಿಶಾಗೂ ನಿಖಿಲ್ರವರ ಅಜ್ಜಿ, ಮೈಸೂರು ಸ್ಯಾಂಡಲ್ ಸೋಪು. ಆ ಅಜ್ಜಿಗೆ ಬೂಸಿ ಅಂತ ಕರೀತಾರೆ ಅವರು. ಬೂಸಿ ಅಂತಾರ್ರಿ, ಬೂಸಿ ಅಜ್ಜಿ ಅಂತ ಏನೋ ಕರೀತಾರೆ. ಆಯ್ತಾ ಊಟ? ಮಾತಲ್ಲೇ ಊಟ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಮನೆಯವರು. ಹೌದೌದೌದು, ನಡಿ ನಾನು ಊಟ ಮಾಡ್ತೀನಿ. ಊಟ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಹೊರ್ಗಡೆ ನೋಡಿ ಗಾಳಿ ಬೀಸಿದೆ, ಗಾಳಿ 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 ಗಾಳಿ. ಹೌದ್ರಿ, ಧೂಳ ಎಲ್ಲ ಬರಾಕತ್ತದ ಮನ್ಯಾಗ. ನಾನು ಬಿಸಿ ಅನ್ನ ತುಪ್ಪ ಉಣ್ಬೇಕು ಅಂತ ಆಸೆ ಪಟ್ಕೊಂಡು ಅನ್ನ ತುಪ್ಪ ಮಾಡ್ಕೊಂಡೆ, ಆರಿ ಹೋಯ್ತು ಅನ್ನ. ಎಲ್ಲರೂ ಮುಡ್ಕ್ಯಾಡಿ ಬಂದು ನೋಡಗ. ಆಜ್ಮಲಮ್ಮ ಓಸರು ಮುಡ್ಕ್ಯಾಡಿ ಬಂದೀಗ ನೋಡಿ ಫ್ರೆಂಡ್ಸ್. ಇವಾಗ ಸಾತು ಸಮೂಹ ಆ ಕಡೆ ಮನೆಯಿಂದ ಬಂದ ಕೂಡ್ಲೇನೆ ಅವ್ರ ಪಪ್ಪ ಅಣಿಕೊಂಡಿದ್ದಕ್ಕೆ ಎಲ್ಲರೂ ಮುಡ್ಕಾಡ್ ಬಂದು ಒಂದೇ ಸರಿಗೆ ಗೊತ್ತಿಡ್ದ್ಬಿಡ್ತಾನ. ನೋಡಲ್ಲಿ ಹೆಂಗ್ ರೆಡಿಯಾಗಿ ಬಂದ ನೋಡಲ್ಲಿ. ಇದ್ರ ಮುಂದೆ ಕನ್ನಡಿ ಮುಂದೆ ಅಣ್ಣಂದು ವಿಭೂತಿ ಕುಂಕುಮ ಎಲ್ಲ ಬಂದ್ ಕೂಡ್ಲೆ ಇದು ಏನು ಅದು ಏನು ಎಲ್ಲ ಕೇಳಿದ್ನಿ. ಏನಪ್ಪಜ್ಜಿ ಅದೇನು ನೀವೇನು ಬೇಕಂತ ಕೇಳಿದ್ರಿ ಅಜ್ಜಿಗೆ? ಏನು ಮಾಡಿಕೊಡಂದ್ರಿ? ಉಪ್ಪಿಟ್ಟು. ಅದೇನು ತೆಗಿ ನೋಡೋಣ. ತೆಗಿ ನೋಡು ಹೆಂಗಿದೆ ಅಂತ. ಇವತ್ತು ನಿಮ್ಮದು ಲಂಚ್ ಬ್ಯಾಗು ಎಲ್ಲವೂ ಕ್ಲೀನಾಗಿ ತೊಳಸೇದ್ ನೋಡಪ್ಪಜ್ಜಿ, ಕ್ಲೀನ್ ಆಗಿದ್ದಾವು. ಹುಷಾರಾಗಿ ಇಟ್ಕೊಡ್ರಿ. ಮತ್ತೇನು ಕಳ್ಸ್ಯಾರಮ್ಮ ಅಜ್ಜಿ? ನೋಡು ಹಾಕ್ಕೊಂಡು ನೋಡು. ಪಚ್ಚಂಡಿದ್ರೆ ನೀವು ಅಜ್ಜಿ ಮನೆಗೆ? ಅಜ್ಜಿ ಮನೆಗೆ ಪಚ್ಚಂಡಿದ್ರಿ? ಮತ್ತೇನು ಮಾಡಿ? ಟಿವಿ ಹಾಕಿ ಚಮ್ಮು ಇವತ್ತು ಪಚ್ಚಂಡಿಲ್ಲ ನೀನು? ನಿದ್ದೆ ಬಂದಿತ್ತು, ಸುಮ್ಮನೆ ಪಚ್ಚಂಡಿದ್ದೆ. ಸಾಕು, ಜಾಸ್ತಿ ತಿನ್ಬೇಡದು ಆಯಿ. ಹೌದೇನು? ಹೋದ ವಾರ ನೋಡಿದ್ರು ಜಗ್ಗ ಪಚ್ಚಂಬಿಟ್ಟಿದ್ದೆ ಅಂತ ನಿದ್ದೆ ಮಾಡಿ ಅಂತ ಬರೀ. ಈ ವಾರ ಬರಲಿಲ್ಲ, ನಿದ್ದೆ ತಲೆ ಸ್ನಾನ ಮಾಡಿ ಅಲ್ಲ. ಮಾಮ ರೋನಿನ ಹಿಡ್ಕೊಂಡು ಮಳೆ ಬರೋವಾಗ ಛತ್ರಿ ಹಿಡ್ಕೊಂಡು ಹೊಂಟಾನ. ರೋನಿಗೆ ತನಗೆ ನೀರು ಸಿಡಿಬಾರ್ದಂತ. ಕ್ರಿಯೇಟಿವ್ ಒಟ್ಟ ಏನೇನೋ ತಲೆ ಓಡ್ಸಣ. ಒಟ್ಟ ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡದೇ ಅಂತ ಡ್ರಾಯಿಂಗ್ ಮಾಡೇನ ಕಲರ್ ಮಾತ್ರ ಸಾತು ಇಳಿಸ್ಕೊಡೋದು. ಆರ್ಟ್ ಬೈ ಸಾತು, ಕಲರ್ ಬೈ ಸಮ್ಮು. ಇದಕ್ಕೆ ಅಲ್ಲ ಆರ್ಟ್ ಅಂಡ್ ಕಲರ್ ಸಾತಿದ್ದೀನಿ.
ಒಟ್ಟು ಕ್ರಿಯೇಟಿವ್ ಆಗಿ ಮಾಡೋದು ಬುಡನ್ ಜಕ್ಕೆ ಬಡದು ಅಷ್ಟೇ ಇರಲಿ. ಬರ್ತಾ ಬರ್ತಾ ದೊಡ್ಡದಿದೆಯಲ್ಲ. ಇರ್ಲಿ ಬಿಡು. ಅಮ್ಮ ನಿಂದು ಮೊನ್ನೆ ರೆಡ್ ಕಲರ್ ಹಾಕಿತ್ತಲ್ಲಮ್ಮ, ನಿಂದು ತೋರಿಸಿ ಹೋಗ್ಬೇಕದು. ಹಂಗೆ ಮಾಡಬಾರ್ದು ಸಾತ. ಹಂಗೆ ಮಾಡಿ ಇಗ್ಗಿಸಿದ್ರೆ ಹೋಗುತ್ತೆ. ಮತ್ತೆ ಚೆನ್ನಾಗಿರೋದು ಕ್ವಾಲಿಟಿದು ಅಜಿಯೋದಾಗ ತರಿಸೋದು ನೋಡೋದನ್ನ. ಅಜಿಯೋದೊಳಗೆ ಬೆಸ್ಟ್ ಕ್ವಾಲಿಟಿ ಸಿಗ್ತಾವೆ ಯಾವಾಗಲೂ. 28 ತರಿಸಿದ್ರೇನ್ರಿ? 26 ಇಲ್ಲ 24 ಸಾಕಿತ್ತು ಅವನಿಗೆ. ನಡ್ರಿ ಈಗ ಕಸ ಬಳಿತೀನಿ. ಊಟ ಮಾಡಿರಾ ನೀವು? ಮಾಡಿಲ್ಲ. ಸಮ ತಿನ್ಬೇಡ, ಅದು ಇದು ಜಾಸ್ತಿ. ನೋಡಿ ಫ್ರೆಂಡ್ಸ್, ಇದು ಇವತ್ತು ಫ್ರೆಂಡ್ಶಿಪ್ ಸೆಲೆಬ್ರೇಷನ್ನು. ಸಾತುದು, ನಂದು, ಸಮ್ಮುದು. ನಮ್ಮೆಲ್ರಿಗೂ ಬೆಸ್ಟ್ ಫ್ರೆಂಡ್ ಯಾರು? ಪಪ್ಪ. ಅದಕ್ಕೆ ಎಲ್ರಿಗೂ ನೋಡಿಲಿ, ಎಲ್ರಿಗೂ ಅಪ್ಪ ತಂದು ಕೊಟ್ಟಾರ. ಹೌದಿಲ್ಲ? ಏನಮ್ಮ? ಐ ಸಾಕು, ತಿನ್ಬೇಡಮ್ಮ. ನಡ್ರಿ ಹೋಗೋಣ. ಐ ಸಾಕು, ತಿನ್ಬೇಡ. ಬರ್ರಿ ಅಮ್ಮ, ಬನ್ನಿ ಫ್ರೆಂಡ್ಸ್. ನಾವು ಇವಾಗ ಬಂದಿದ್ದೀವಿ. ಕಣ್ಣಕ್ಕ ಬರ್ತೈತೆ ಬಾ ಅಮ್ಮ. ಅದು ಪಾರ್ಕಿಗೆ ಬಂದಿದ್ದೀವಿ ಸ್ವಲ್ಪ ಹೊತ್ತು ಇವ್ರ ಜೊತೆ ಆಟ ಆಡೋಕ್ಕೆ. ನಾನು ಸಾತು ಸೇಮ್. ಎಲ್ಲೋ ನೀವು, ನಾನು ಸಾತು ಬ್ಲೂ. ಮೆಲ್ಲಕ್ಕೆ ಹೋಗಾಗ ಸಾತು. ಎನರ್ಜೆಟಿಕ್ ಹೆಂಗ್ ಬಾಯ್. ಯಾ ಕಡೆ ಹೋಗ್ತೀರಮ್ಮ? ಇಲ್ಲಿ ಬರ್ರಿ ಅಮ್ಮ, ಅಲ್ಲಿಲ್ಲ ಓಪನ್. ಮೆಲ್ಲಕ್ಕೆ ಕಂದಮ್ಮ. ಅಲ್ಲಿಂದ ಬರ್ತಾವ ಗಾಡಿ. ತಾತ ಬಂದಿದ್ರಲ್ಲ, ಅವ್ರು ಹೇಳಿದ್ರು. ಈಗೇನು ನೀವು ವಾಕಿಂಗ್ ಮಾಡಾರ ಏನು ಇದನ್ನ ಮಾಡಾರ? ಕುತ್ಕೊಳ್ರಿ ಅಂದ್ರೆ ಇದನ್ನ ಮಾಡ್ತೀನಿ ನಾನು. ಸಮ ಹಂಗೆ ಮಾಡ್ಕೊಬೇಡ, ಕೂಡು. ಅದನ್ನ ಆಡಂತ್ರಿ, ಇದನ್ನ ಆಡ್ರಿ ಫಸ್ಟ್. ನೀವು ಕೂಡ್ರಿ ಫಸ್ಟ್, ಕೂಡ್ರಿ. ಆಕಿದಷ್ಟೇ ತೋರಿಸ್ಲೇ, ಆಕೆ ಅಷ್ಟೇ ಮಾಡಕತ್ತಾಳ ನಂಗ. ಏಯ್ ಇದು ಅಲ್ಲಿ ನೋಡವ. ಸರ್ ಅದೇನು ಬಿಲ್ಡಿಂಗ್ ಹತ್ತದನ? ಬಿಲ್ಡಿಂಗ್ ಹತ್ತದ ಇಳ್ಯದನ ಅದು? ನೀನು ಎಲ್ಲ ಉಲ್ಟಾನೇ ಅದಿದ್ದು. ಇಲ್ಲ ಸಾತ, ಎತ್ತದ ಕರೆಕ್ಟ್ ಹಂಗೆ ಬರ್ಬೇಕು, ಹಿಂಗೆ ಇಳಿಬೇಕು. ಅದು ಸಮ್ಮತ ರಾಂಗ್. ಹಂಗಲ್ಲ, ಹಿಂಗೆ ಹತ್ಬೇಕು, ಹಿಂಗೆ ಇಳಿಬೇಕು. ಹಿಂಗೆ ಹತ್ತದ ಒಂದು, ಇಳಿಯೋದು 3. ಎಲ್ಲ ಥರ ಕೊಟ್ಟಾರ. ಆ ಕಡೆ ಪ್ಲೇನ್ ಕೊಟ್ಟಾರ, ಈ ಕಡೆ ಇದು ಶೇಪ್ ಕೊಟ್ಟಾರ. ಅಮ್ಮ, ನಿನಗೊಂದು ಭೀಮನ ಅಮಾವಾಸ್ಯೆಗೆ ಏನು ಕೊಡ್ಬೋದು ಗಿಫ್ಟ್? ಏನು ಬೇಕು ಹೇಳು? ನನಗೇನು ಬೇಕಲ್ಲ, ಇಲ್ವಾ ನೆಕ್ಸ್ಟ್ ಈಗ ಭೀಮನ ಅಮಾವಾಸ್ಯೆ ಬರುತ್ತಾ? ನಿನಗೇನು ಗಿಫ್ಟ್ ಕೊಡಲಿ? ನೀನು ಊರ ಮನೆಗೆಲ್ಲ ಸೀರೆ ಕೊಡ್ತೀಯಲ್ಲ, ಒಂದು ಚೆನ್ನಾಗಿರೋದು ನೀನು ಒಂದು ಸೀರೆ ಚಾಯ್ಸ್ ಮಾಡಿಬಿಡು. ನಾನು ಪೇ ಮಾಡ್ತೀನಿ. ಓಕೆನಾ? ಡನ್. ಓಕೆ ಅಷ್ಟೇ. ನಾನು ಪೇ ಮಾಡ್ತೀನಿ ಅಂತ. ಬಾ ಇಲ್ಲಿ ನೋಡಮ್ಮ, ವೆರೈಟಿ ಯಾವ ಇದಾವೆ ನೋಡಮ್ಮ. ನೋಡು ತೋರಿಸಿ ಯಾವ್ದೈತಿ, ಯಾವುದಿರಲಿ ವೆರೈಟಿ ಚೆನ್ನಾಗಿರುತ್ತೆ. ಆಯಿತಾ? ನಾನು ಕೊಡಿಸ್ತೀನಿ. ಏನು ರೇಂಜ್ ಐತಿ ಹೇಳಿಬಿಡು ಒಂಚೂರು. ಯಾವ್ದು ಚೆನ್ನಾಗೈತಿ ನೋಡ್ಕೊಳ್ರಿ. ನಮ್ಮ ಹತ್ರ 2000 ಇದೆ, 2500 ಇದೆ, 2200 ಇದೆ.
ಹಾಂ ಹೈ ರೇಂಜ್ ಪೂರ ಹೈ ರೇಂಜ್ ಅವನಿದ್ದು ಅದನ್ನು ಹೇಳಿಬಿಡು. ಅದು ಇಲ್ಲ ಅಷ್ಟು ನಾವು ಆ ರೇಟ್ ಇರೋದನ್ನ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನಮ್ಮ ಜನಕ್ಕೆ. ಸೊ ಆ ಥರದ್ದು ಯಾವ್ದಾದ್ರು ನೀವು ನನಗೆ ಆಫರ್ ಪ್ರೈಸಲ್ಲಿ ಹೇಳಿಬಿಡು ಅಂದ್ರೆ ಚೆನ್ನಾಗಿರೋದು. ಆಫರ್ ಪ್ರೈಸ್ ಯಾವುದು ಚಾಯ್ಸ್ ಮಾಡ್ಕೆ ನೀನು, ನಾನು ಚಾಯ್ಸ್ ಮಾಡೋದು ನಾನು ಕೊಡ್ತೇನೆ ಆಯ್ತಾ. ಅದರದ್ದು ಪೇಮೆಂಟ್ ನಾನು ಕೊಡ್ತೇನೆ. ಫ್ರೆಂಡ್ಸ್, ಇವಾಗ ಹೊಸ ಕಲೆಕ್ಷನ್ಸ್ ಮತ್ತೆ ಏನು ಬಂದಿದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಎಲ್ಲರೂ ಗಜ್ಜಿ ಸಿಲ್ಕ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಆ ಗಜ್ಜಿ ಸಿಲ್ಕ್ ಕಲೆಕ್ಷನ್ಸ್ನ ನಮ್ಮ ಪೇಜಲ್ಲಿ ಕೂಡ ಇವತ್ತು ತರಿಸಿದ್ದೀನಿ ನೋಡಿ. ಈ ರೀತಿ ಇದೆ ಗಜ್ಜಿ ಸಿಲ್ಕಲ್ಲಿ. ಆ್ಯಕ್ಚುಲಿ ನಾನೇನಪ್ಪ ಅಂತಂದರೆ ನಮ್ಮದು ಇವಾಗ ರೀಸೆಂಟ್ಲಿ ಶುರು ಆಗ್ತಿದೆ ಅಲ್ವಾ ಬಿಸ್ನೆಸ್ಸು. ಜನ ಏನು ಮಾಡ್ತಾರೆ, ಆನ್ಲೈನ್ ಅಂತಂದರೆ ಟ್ರಸ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದು ನೋಡಬೇಕು ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಒಂದು ತರಿಸಿ ತೋರಿಸಿ ನಮಗೆ ನಾವು ಬಟ್ಟೆ ಹೇಗಿದೆ ನೋಡಿ ತೊಗೊಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಲಿಮಿಟೆಡ್ ಸ್ಟಾಕ್ನ ತರಿಸ್ತೀನಿ ನಾನು, ಒಂದೊಂದೇ ಪೀಸು ಚೆನ್ನಾಗಿತ್ತು ಅಂತಂದರೆ ಮತ್ತೆ ಅದರಲ್ಲಿ ಕಲರ್ಸ್ನ ಎಲ್ಲದೂ ಕೂಡ ತರಿಸ್ತೀನಿ. ಸೊ ಇದು ನೋಡ್ತಿರ್ಬೋದು ಗಜ್ಜಿ ಸಿಲ್ಕ್. ಯಾರಿಗಾದ್ರೂ ಬೇಕು ಅಂತಂದರೆ ನೀವು ಕೂಡ ಬುಕ್ ಮಾಡ್ಕೊಳ್ಬೋದು. ನಮ್ಮ ಜನ ತುಂಬ ಕೇಳಿದ್ದಕ್ಕೆ ಅವ್ರಿಗೋಸ್ಕರ ತರಿಸಿದ್ದೀನಿ. ಇದನ್ನು ಕೂಡ ಕಲರ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಇದೊಂಥರ ಕನಕಾಂಬರ ಪಿಂಕ್, ಇದು ರಾಮ ಗ್ರೀನ್, ಎರಡು ಕಾಂಬಿನೇಷನ್ ಚೆನ್ನಾಗಿದೆ. ಏನು ರೇಂಜ್ ಇದೆ ಆಫರ್ ತೆಗೆದು? ಇದು ಆಫರಲ್ಲಿ 1450 ಇದೆ ರೀ. ಬೇರೆ ಕಡೆ ಎಲ್ಲ ಇದನ್ನ 2000, 2200 ಎಲ್ಲ ಕೊಡ್ತಾ ಇದ್ದಾರೆ. ಬೇರೆ ಪೇಜ್ಗಳಲ್ಲಿ ನಾನು ಚೆಕ್ ಮಾಡಿನೇ ಕೊಡ್ತಾ ಇದ್ದೀನಿ. ಬಟ್ ನಾವು ಅಷ್ಟು ರೇಂಜಲ್ಲಿ ಇರ್ತಾ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಇಟ್ಕೊಂಡಿದ್ದೀವಿ, ಅಷ್ಟೇ ಸಾಕು. ಸೊ ಈ ಒಂದು ಸಾರಿ ಯಾರಿಗಾದ್ರೂ ಬೇಕಿದ್ರೆ ಬುಕ್ ಮಾಡ್ಕೋಬೋದು, ಗಜ್ಜಿ ಸಿಲ್ಕ್ ಸಾರಿ. ನೆಕ್ಸ್ಟ್ ಇನ್ನೂ ಒಂದು ನಿಮಗೆ ಇದೊಂದು ಹೊಸ ಪ್ಯಾಟರ್ನಲ್ಲಿರುವಂಥದ್ದು ನೋಡಿ, ಚೆಕ್ಸ್ ಪ್ಯಾಟರ್ನು. ಇದು ಕೂಡ ಟ್ರೆಂಡಿಂಗಲ್ಲಿ ಇರುವಂಥದ್ದು. ಕಲರ್ ಕಾಂಬಿನೇಷನ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟಲ್ಲಿನೇ ಮಾಡಿದ್ದಾರೆ. ಬಾರ್ಡರಲ್ಲಿ ಚಿಕ್ಕ ಬಾರ್ಡರ್, ತುಂಬ ದೊಡ್ಡ ಬಾರ್ಡರ್ ಅಲ್ಲ, ಸಣ್ಣ ಬಾರ್ಡರ್ ಅಲ್ಲ. ಚೆಕ್ಸ್ ಕೂಡ ದೊಡ್ಡ ಚೆಕ್ಸ್ ಇದೆ. ಸೊ ಇದು ಮೈಸೂರು ಸಿಲ್ಕಲ್ಲಿ ತುಂಬ ಕಲೆಕ್ಷನ್ಸ್ ಬರ್ತಾ ಇದೆ. ಅದರ ಇಮಿಟೇಷನಲ್ಲೇ ಇದನ್ನು ಮಾಡಿರೋದು. ಪಲ್ಲು ಕೂಡ ನೋಡಿ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ನಿಮಗೆ ಪ್ಲೇನಲ್ಲಿರುವಂಥ ಒಂದು ಬ್ಲೌಸ್ ಕೂಡ ಬರುತ್ತೆ. ಇದೇ ಥರ ಚೆಕ್ಸ್ ಬರುತ್ತೆ ನಿಮಗೆ. ಈ ಒಂದು ಸ್ಯಾರಿ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಕ್ಲಾತ್ ಮಾತ್ರ ಬಟರ್ ಸಾಫ್ಟ್ ಕ್ಲಾತ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದ್ದಾರೆ, ಗ್ರ್ಯಾಂಡಾಗಿ ಕೂಡ ನಿಮಗೆ ಕಾಣಿಸ್ತವೆ. ಇದು ಒಂದು ಸ್ಯಾರಿ ನಿಮಗೆ ಚೆಕ್ಸಲ್ಲಿ ಬಂದಿರೋವಂಥದ್ದು. ಚೆಕ್ಸಲ್ಲಿ ತುಂಬ ಜನ ಕೇಳ್ತಾರೆ. ಅದರಲ್ಲಿ ಇನ್ನೊಂದು ಕಲರ್ ನಿಮಗೆ ನೋಡೋದಾದರೆ ಇದರಲ್ಲಿ ಕಲರ್ಸ್ ತುಂಬ ಆಪ್ಷನ್ ಇದೆ ನಿಮಗೆ. ನಾನು ಇದನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಲರ್ಸ್ ಎಲ್ಲ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸಾಮಾನ್ಯ ಕಲೆಕ್ಷನ್ಸಲ್ಲಿ ಇದು ಒಂದು ಕಲರ್ ತುಂಬ ಚೆನ್ನಾಗಿದೆ ನೋಡಿ. ಅಪೋಸಿಟ್ ಆಗಿ ತುಂಬ ಯೂನಿಕ್ ಆಗಿ ಕಲರು ಪೀಚ್ ಕಲರಲ್ಲಿ ಇರೋವಂಥದ್ದು ಮಸ್ತಿದೆ. ಯಾರಿಗಾದ್ರೂ ಬೇಕಿದ್ರೆ ಬುಕ್ ಮಾಡ್ಕೊಳ್ಳೋ ನಂಬರ್ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕು, ಭೀಮ್ ಅಮಾವಾಸ್ಯೆವರೆಗೂ ಮಾತ್ರ ಈ ಒಂದು ನಿಮಗೆ ಚಾನ್ಸ್ ಇರೋದು. ಆಮೇಲೆ ಇದೇ ಪ್ರೈಸು ಇರೋದಿಲ್ಲ. ಅದಕ್ಕಾಗಿ ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತು ಯಜಮಾನ್ರ ಬರ್ಡೇ ಕೂಡ ಇತ್ತು. ಆ್ಯಕ್ಚುಲಿ ಇದು ತುಂಬ ದಿನದ ಲಾಗ್ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಅದನ್ನು ಇವಾಗ ಮಾಡ್ತಾ ಇದ್ದೀನಿ ಎಲ್ಲದು ಕೂಡ. ಸೊ ಅವ್ರ ಸೆಲೆಬ್ರೇಷನ್ನ ನಾವು ಟ್ಯೂಷನ್ ಮಕ್ಕಳೊಂದಿಗೆ ನಮ್ಮ ಬಸವ ಮತ್ತು ಶಂಭು ನಾವು ಎಷ್ಟು ದೊಡ್ಡವರಿದ್ದೀವಿ, ಬೇಡ ನಮಗೆ ಚೆನ್ನಾಗಿರಲ್ಲ, ಮಕ್ಳದ್ದು ಮಾತ್ರ ಮಾಡೋಣ ಅಂತ ಅಂದ್ಕೊಳ್ತೀವಿ. ಬಟ್ ಅವ್ರು ಸೆಲೆಬ್ರೇಷನ್ ಮಾಡ್ತಾನೆ ಇರ್ತಾರೆ. ಸೊ ಟ್ಯೂಷನ್ ಮಕ್ಕಳ ಜೊತೆ ಕಂಪ್ಲೀಟಾಗಿ ಮಾಡಿದ ನಂತರ ಮತ್ತೆ ಮನೆಯಲ್ಲಿ ಮಕ್ಕಳ ಜೊತೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಗಿಫ್ಟ್ ಕೊಡ್ತಿದ್ದಾರೆ ಅವರು. ನೋಡಿ ಕೊಡು. ಏನಿದು? ಬರ್ತ್ಡೇ ಗಿಫ್ಟ್. ಗಿಫ್ಟಾ? ಓಪನ್ ಮಾಡಿ ನಾನು. ನೀನೇ ಮಾಡಿದ ನಮ್ಮ ಗಿಫ್ಟ್? ನಮ್ಮ ಜೊತೆ ಮಿಸ್ ಮಾಡ್ಯಾರ ಹಂಗೆ. ಹೌದಾ? ಥ್ಯಾಂಕ್ ಯು ಗುಂಡು. ಹೇಳ್ಕೊಟ್ಟಾರೆ, ಮಿಸ್ ಹೇಳಿಕೊಟ್ಟಾರ, ನಾ ಬರ್ತೀನಿ. ವಾವ್, ಯಾರ್ದು ಹೆಜ್ಜೆ? ನಂದು. ಸೂಪರ್ ಗುಂಡಣ್ಣ, ಇದೆಲ್ಲ ಮಾಡಿದ ನಾನು. ಥ್ಯಾಂಕ್ ಯು ಅಪ್ಪು. ಅಪ್ಪ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಪಪ್ಪ, ಯು ಆರ್ ಮೈ ಹೀರೋ. ನಮ್ಮ ಜೊತೆ ಯಾವಾಗಲೂ ಹೀಗೆ ನಗುತ್ತಾ ಇರು ಅಪ್ಪ. ನಾವು ನಿಮ್ಮನ್ನು ತುಂಬ ಪ್ರೀತಿಸುತ್ತೇವೆ. ಹ್ಯಾಪಿ ಬರ್ತ್ಡೇ ಅಪ್ಪ. ಥ್ಯಾಂಕ್ ಯು ಅಪ್ಪು. ನೀನೇ ಕೊಡ್ತೀನಿ. ನೀ ಕೊಡು ಬಂಗಾರಿ. ಉಪ್ಪ ಕೊಡ್ತೀನಿ ಬಾ. ಫೋಟೋ ಹೊಡಿ ಗುಂಡಣ್ಣ. ಸುಮ್ಮನೆ ಅದು ಬಿಡಮ್ಮ, ಅದನ್ನು ಬಿಡು. ಸಮನ್ವಿಎಂ ಸಮನ್ವಿಎಂ ಅಂತ ಬರ್ದಾಳ. ಕೂರ್ಸಿ ಏನೇನೋ ಬರೆದು ಬಿಡಾಳಲ್ಲ. ಟೋಟಲ್ ಕ್ಲಬ್ ಮಾಡಿಬಿಡ್ತಾಳೆ. ಕ್ಲಬ್ ಮಾಡ್ಬಿಟ್ಟು ನಾನು ಸಮನ್ವಿಎಂ ನೀನಮ್ಮ. ಆತನ ಹ್ಯಾಂಡ್ ರೈಟಿಂಗ್ ಆತಗ, ಇಕ್ಕಿನ ಹ್ಯಾಂಡ್ ರೈಟಿಂಗ್ ಇಕ್ಕಿಗೆ.
ಇಲ್ಲೇ ಒಂದು ಹೆಜ್ಜಿಟ್ಟಾಳ ಹಂಗೆ. ಓ ಹಿಂಗಿಟ್ಟಾಳ. ಸೂಪರ್ ಅಮ್ಮು. ಹ್ಯಾಪಿ ಬರ್ತ್ಡೇ ಪಪ್ಪ, ಯು ಆರ್ ಮೈ ಹೀರೋ, ಯು ಆರ್ ದ ಬೆಸ್ಟ್ ಡ್ಯಾಡ್, ಸಮನ್ವಿ. ಥ್ಯಾಂಕ್ ಯು ಬಂಗಾರಿ. ಈ ಸಿಂಪಲ್ ಆಗಿ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.